ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ಅಂತ್ಯವಾಗಿದೆ. ಸಿಎಲ್ಪಿ ಸಭೆ ಮುಗಿಸಿ ಬೆಂಗಳೂರಿಗೆ ಸಿದ್ದರಾಮಯ್ಯ ವಾಪಸ್ ಆಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಿದ್ದಂತಹ ಸಿಎಲ್ಪಿ ಸಭೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮತ್ತು ಸುರ್ಜೇವಾಲಾ ಕೂಡ ಭಾಗಿಯಾಗಿದ್ರು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು. ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಉಪಸ್ಥಿತರಿದ್ದರು. ಇನ್ನು ಸಿಎಲ್ಪಿ ಸಭೆಯಲ್ಲಿ ಮಾದರಿ ಮತಪತ್ರ ಪ್ರದರ್ಶಿಸಿ ವಿವರಣೆಯನ್ನ ನೀಡಲಾಗಿದೆ. ಮತದಾನ ಮಾಡೋದು ಹೇಗೆ ಅಂತ ಸಭೆಯಲ್ಲಿ ಮಾಹಿತಿಯನ್ನ ನೀಡಲಾಗಿದೆ. ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆಯನ್ನು ನಡೆಸಲಾಗಿತ್ತು. ಎಲ್ಲ ಶಾಸಕರುಗಳು, ಸಚಿವರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಪ್ರಮುಖವಾಗಿ ಮೊದಲನೇ ಬಾರಿಗೆ ಮತದಾನ ಮಾಡ್ತಾ ಇರುವಂತಹ ಶಾಸಕರೇನಿದ್ದಾರೆ ಅವರು ಇರಬಹುದು ಅಥವಾ ಸೀನಿಯರ್ಗಳು ಕೂಡ ಇರಬಹುದು. ಅವರೆಲ್ಲರೂ ಕೂಡ ಯಾವುದೇ ರೀತಿಯಾದಂಥ ಗೊಂದಲ ಆಗಬಾರದು ಅನ್ನೋ ಕಾರಣದಿಂದಾಗಿ ಈ ಒಂದು ಸಭೆಯಲ್ಲಿ ಮಾದರಿ ಮತದಾನವನ್ನು ಕೂಡ ನಡೆಸಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮತ್ತು ಸುರ್ಜೇವಾಲಾ, ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಕೂಡ ಉಪಸ್ಥಿತರಿದ್ದರು. ಇನ್ನು ವಿಧಾನ ಪರಿಷತ್ ಚುನಾವಣೆ ಮತದಾನ ಕುರಿತು ಪ್ರಾತ್ಯಕ್ಷಿಕೆ ನಡೆಸಲಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಮತದಾನ ಕುರಿತು ಶಾಸಕರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಮೊದಲ ಬಾರಿ ಗೆದ್ದಿರುವ ಶಾಸಕರು ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ನೂತನ ಶಾಸಕರಿಗೆ ಮತದಾನ ಹೇಗೆ ಮಾಡಬೇಕು ಎಂಬ ಸಂದೇಶವನ್ನ ಕೊಡಲಾಗಿದೆ. ಶಾಸಕರಿಗೆ ಮನವರಿಕೆಯಾಗುವಂತೆ ನಾಯಕರಿಂದ ಪ್ರಾತ್ಯಕ್ಷಿಕೆಯನ್ನ ಮಾಡಲಾಗಿರುವಂಥದ್ದು. ಪರಿಷತ್ತು ಚುನಾವಣೆಯ ಮಾದರಿ ಮತಪತ್ರಗಳ ಪ್ರದರ್ಶನ ಮಾಡಲಾಗಿದೆ. 4 ಬಾಕ್ಸ್ಗಳಲ್ಲಿ ಬಂದ ಬ್ಯಾಲೆಟ್ ಪೇಪರ್ಸ್ ಅನ್ನು ತೋರಿಸಿ ಪ್ರಾತ್ಯಕ್ಷಿಕೆಯನ್ನ ಮಾಡಲಾಗಿದೆ. ಯಾರ್ಯಾರು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಎಂಬ ಮಾಹಿತಿಯನ್ನ ಕೂಡ ಶಾಸಕರುಗಳಿಗೆ ನೀಡಲಾಗಿದೆ. ಈ ಬಗ್ಗೆ ನಾಳೆ ಮಾಹಿತಿ ನೀಡಲಿರುವಂತಹ ಕಾಂಗ್ರೆಸ್ ನಾಯಕರುಗಳು ಅಂದರೆ ಇವತ್ತು ಯಾವ ರೀತಿಯಾಗಿ ಮತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆ ಯಾವ ಶಾಸಕರು ಯಾರಿಗೆ ಮತದಾನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಇನ್ನು 5 ಅಭ್ಯರ್ಥಿಗಳ ಪೈಕಿ ಯಾರು ಯಾವ ಅಭ್ಯರ್ಥಿಗೆ ಪ್ರಾಶಸ್ತ್ಯದ ಮತಗಳನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ನಾಳೆ ಬೆಳಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ ಶಾಸಕರುಗಳಿಗೆ. ನಾಳೆ ಬೆಳಗ್ಗೆ 11 ಗಂಟೆಗೆ ರೆಸಾರ್ಟ್ನಲ್ಲೇ ಮತದಾನದ ತರಬೇತಿಯನ್ನು ನೀಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಗಮನಿಸ್ತಾ ಇದ್ದೀವಿ ಇವತ್ತು ಸಿಎಲ್ಪಿ ಸಭೆ ನಡೆದಿರುವಂಥದ್ದು ಪ್ರಮುಖವಾಗಿ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲೂ ಕೂಡ ಹೆಚ್ಚಿನ ಜನ ಶಾಸಕರುಗಳು ಹೊಸಬ್ರೇ ಇರುವಂಥದ್ದು. ಆ ಕಾರಣದಿಂದಾಗಿ ಅವರಿಗೆಲ್ಲರಿಗೂ ಕೂಡ ಮತದಾನದ ಪಾಠವನ್ನು ಇವತ್ತು ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ಯಾರೆಲ್ಲ ಭಾಗಿಯಾಗಿದ್ರು, ಏನೆಲ್ಲ ಬೆಳವಣಿಗೆ ಆಯ್ತು ಇವತ್ತು? ಶಮಂತ್, ಜೂನ್ 18 ಅಂದ್ರೆ ನಾಡಿದ್ದು ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಕಾಂಗ್ರೆಸ್ ತನ್ನ 5ನೇ ಕ್ಯಾಂಡಿಡೇಟ್ ಅನ್ನ ವಿನಯ್ ಕಾರ್ತಿಕ್ ಅವರನ್ನ ಕಣಕ್ಕಿಳಿಸಿದೆ. ವಿನಯ್ ಕಾರ್ತಿಕ್ ಅವರ ಗೆಲುವನ್ನ ಇದೀಗ ಕಾಂಗ್ರೆಸ್ ಪಕ್ಷ ಮತ್ತು ವೈಯಕ್ತಿಕವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅದನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ 5ನೇ ಕ್ಯಾಂಡಿಡೇಟ್ ಸೋಲಬಾರದು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ತಂತ್ರಗಾರಿಕೆಗಳು ನಡೀತಾ ಇದ್ದಾವೆ. ಇದೇ ಕಾರಣಕ್ಕೋಸ್ಕರ ತಮ್ಮ ಶಾಸಕರನ್ನ ಒಗ್ಗಟ್ಟಾಗಿ ಇಟ್ಟುಕೊಳ್ಳುವಂತಹ ಕಾರಣಕ್ಕೋಸ್ಕರ ಇವತ್ತು ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ ನಲ್ಲಿ ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನ ನಡೆಸಲಾಯಿತು. ನಾವಿರುವಂತಹ ಈ ರೆಸಾರ್ಟ್ ನಲ್ಲಿ ಸುಮಾರು 2-2.5 ತಾಸುಗಳ ಕಾಲ ಒಂದು ಸುದೀರ್ಘವಾದಂತಹ ಶಾಸಕಾಂಗ ಪಕ್ಷದ ಸಭೆಯನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಮೊಟ್ಟ ಮೊದಲ ಸಭೆ ಇದು. ಡಿಕೆ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾದ ಬಳಿಕ ನಡೀತಾ ಇರುವಂತಹ ಮೊದಲ ಶಾಸಕಾಂಗ ಸಭೆ. ಇಲ್ಲಿ ಒಂದು ಸುದೀರ್ಘವಾದಂತಹ ಮಾಹಿತಿಯನ್ನ ಚರ್ಚೆಯನ್ನು ಮಾಡುವಂತಹ ಕೆಲಸವನ್ನ ನಾಯಕರು ಮಾಡಿದ್ದಾರೆ. ಪ್ರಮುಖವಾಗಿ ಮತದಾನ ಪ್ರಕ್ರಿಯೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರದು ಅನ್ನುವಂತ ಒಂದಷ್ಟು ಕ್ಲಿಯರ್ ಆದಂತಹ ಮೆಸೇಜ್ಗಳನ್ನ ಕೊಡಲಾಗಿದೆ. ಜೊತೆಗೆ ಒಂದು ಡೆಮೋ ಮಾಡಿ ಅದನ್ನ ತೋರಿಸಿ ಶಾಸಕರಿಗೆ ಹೇಗೆ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನೋ ಬಗ್ಗೆಯೂ ಕೂಡ ಡೆಮೋ ತೋರಿಸಿರುವಂತಹ ನಾಯಕರು ಅದನ್ನು ನಾಳೆ ಬೆಳಗ್ಗೆ ಯಾವ ಶಾಸಕರು ಯಾರಿಗೆ ಮತದಾನವನ್ನು ಹಾಕಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ಕ್ಲಿಯರ್ ಆದಂತಹ ಮೆಸೇಜ್ ಅನ್ನ ಕೊಡ್ತಾರೆ. ಇನ್ನು SIR ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಡಿಕೆ ಶಿವಕುಮಾರ್ ಅವರು ಈ ಸಭೆಯಲ್ಲಿ ಮಾತನಾಡಿದ್ದಾರೆ. SIR ನ ಕಾರಣದಿಂದ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಶಾಸಕರು ಟಾರ್ಗೆಟ್ ಆಗಬಹುದು ಅನ್ನುವಂತ ಅನುಮಾನ ಇದೀಗ ಎಲ್ಲ ಕಾಂಗ್ರೆಸ್ನ ನಾಯಕರನ್ನ ಕಾಡ್ತಾ ಇದೆ. ಇದೇ ವಿಚಾರವನ್ನ ಬಹಳ ಗಂಭೀರವಾಗಿ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಸ್ತಾಪ ಮಾಡಿರುವಂತಹ ಡಿಕೆ ಶಿವಕುಮಾರ್ ಅವರು ತನ್ನ ಮುಂದಿನ ವಿಷನ್ ಏನು ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಶಾಸಕರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ನಾಳೆ ಶಾಸಕರೆಲ್ಲರೂ ಕೂಡ ಇದೇ ರೆಸಾರ್ಟ್ ನಲ್ಲಿ ಉಳ್ಕೊಳ್ತಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಶಾಸಕರಿಗೆ ಮತ್ತಷ್ಟು ಆ ಪ್ರಾತ್ಯಕ್ಷಿಕೆಯನ್ನು ತೋರಿಸುವಂತ ಕೆಲಸಗಳಾಗ್ತವೆ. ಹೇಗೆ ಮತದಾನ ಮಾಡಬೇಕು, ಯಾವುದೇ ರೀತಿಯ ಮತದಾನ ಪ್ರಕ್ರಿಯೆಯಲ್ಲಿ ಅಸಿಂಧು ಆಗಬಾರದು ಅನ್ನುವಂಥದ್ದು ಕಾಂಗ್ರೆಸ್ನ ನಾಯಕರು ಬಹಳ ಎಚ್ಚರ ಕೊಟ್ಟು ನೀಡ್ತಾ ಇರುವಂತಹ ವಿಷಯ. ಯಾವುದೇ ಕಾರಣಕ್ಕೂ 28-29 ಮತಗಳು ಒಬ್ಬೊಬ್ಬ ಅಭ್ಯರ್ಥಿಗೆ ಬೀಳಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಒಂದೊಂದು ಮತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಕಾಂಗ್ರೆಸ್ನ 5ನೇ ಕ್ಯಾಂಡಿಡೇಟ್ ವಿನಯ್ ಕಾರ್ತಿಕ್ ಅವರ ಗೆಲುವಿಗೆ ಯಾವುದೇ ರೀತಿಯ ಅಡ್ಡ ಮತದಾನಗಳಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕಾಂಗ್ರೆಸ್ ಮಾಡ್ಕೊಳ್ತಾ ಇದೆ.
ನೇರವಾಗಿ ವಿಧಾನಸೌಧಕ್ಕೆ 18ನೇ ತಾರೀಕು ಇದೇ ರೆಸಾರ್ಟ್ನಿಂದ ಎಲ್ಲ ಶಾಸಕರು ಕೂಡ ಒಟ್ಟಾಗಿ ಹೋಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಹೀಗಾಗಿ ನಾಳೆ ನಡೆಯುವಂತಹ ತರಬೇತಿ ಶಾಸಕರ ಮಟ್ಟಿಗೆ ಅಂದರೆ ಹೊಸದಾಗಿ ಆಯ್ಕೆಯಾಗಿರುವಂತಹ 40ಕ್ಕೂ ಹೆಚ್ಚು ಶಾಸಕರಿದ್ದಾರೆ, ಅವರ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ರೀತಿಯ ಮತದಾನ ಅಸಿಂಧು ಆಗಬಾರ್ದು ಅನ್ನುವಂಥದ್ದು ಪ್ರಮುಖವಾಗಿ ಗಮನ ಹರಿಸ್ತಾ ಇರುವಂತಹ ವಿಚಾರ. ಡಿ.ಕೆ. ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಅವರು ಅವರ ತಂತ್ರಗಾರಿಕೆಯನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಾವು ಮಾತ್ರ ನಮ್ಮ ವಿಷಯಕ್ಕೆ ಫರ್ಮ್ ಆಗಿರೋಣ, ನಾವು ಗೆದ್ದೇ ಗೆಲ್ತೀವಿ, 140 ಶಾಸಕರ ಬೆಂಬಲ ಇರೋದ್ರಿಂದಾಗಿ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಸದ್ಯಕ್ಕಂತೂ ಒಂದು ರೆಸಾರ್ಟ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಶಮಂತ್, ಪ್ರಸನ್ನ, ಗಮನಿಸ್ತಾ ಇದೀವಿ, ಒಂದ್ ಕಡೆ ಪಾಠ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಮತದಾನ ಆಗಬೇಕು, ಅಡ್ಡ ಮತದಾನ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ, ಮತ್ತೊಂದು ಕಡೆ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಏನಾದರೂ ತಂತ್ರಗಾರಿಕೆ ನಡೀತಾ ಇದೆಯಾ, ಹೇಗೆ ಅಂತ? ಶಮಂತ್, ಕಾಂಗ್ರೆಸ್ನ 5ನೇ ಕ್ಯಾಂಡಿಡೇಟ್ ಆಗಿರುವಂತಹ ವಿನಯ್ ಕಾರ್ತಿಕ್ ಅವರ ಗೆಲುವಿಗೆ ಕನಿಷ್ಠ 3 ರಿಂದ 4 ಮತಗಳ ಕೊರತೆ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳಿದ್ದಾವೆ. ಆದರೆ ಬಿಜೆಪಿಯಿಂದ ಹೊರಗೆ ಬಂದಿರುವಂತಹ ಉಚ್ಚಾಟಿತ ಶಾಸಕರಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಅವರು ಕೂಡ ಬಹುತೇಕ ಕಾಂಗ್ರೆಸ್ನ ಬೆಂಬಲಿಸುವಂತಹ ಸಾಧ್ಯತೆಗಳಿದ್ದಾವೆ. ಶಿವರಾಮ್ ಹೆಬ್ಬಾರ್ ಅವರು ಕೂಡ ವಿನಯ್ ಕಾರ್ತಿಕ್ ಅವರಿಗೆ ತಮ್ಮ ಮತವನ್ನು ಹಾಕುವಂತ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಬಿಜೆಪಿಯಿಂದ 2 ಮತಗಳು ಬರಬಹುದು ಅನ್ನುವಂತ ಬಹುತೇಕ ಕಾನ್ಫಿಡೆನ್ಸ್, ಒಂದು ವಿಶ್ವಾಸವನ್ನ ಕಾಂಗ್ರೆಸ್ನ ನಾಯಕರು ಇಟ್ಕೊಂಡಿದ್ದಾರೆ. ಇದರ ಜೊತೆಗೆ 2ನೇ ಪ್ರಾಶಸ್ತ್ಯದ ಮತಗಳು ಕೂಡ ಇರ್ತವೆ. ಕಾಂಗ್ರೆಸ್ನ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿರೋದ್ರಿಂದಾಗಿ ಆ 2ನೇ ಪ್ರಾಶಸ್ತ್ಯದ ಮತಗಳು ಕೂಡ ಇದೀಗ ವಿನಯ್ ಕಾರ್ತಿಕ್ ಅಂದ್ರೆ ಕಾಂಗ್ರೆಸ್ನ 5ನೇ ಕ್ಯಾಂಡಿಡೇಟ್ಗೆ ಬಿದ್ದರೆ ಆಗ ಗೆಲುವಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಹಾಗಂತ ಅಷ್ಟು ನಿರಾಳವಾಗಿ ಇರೋದಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನಗಳಿದ್ದಾವೆ, ಸಂಪುಟಕ್ಕೆ ಸೇರೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಬೇಸರದಲ್ಲಿ ಇರುವಂತಹ ಹಿರಿಯ ನಾಯಕರಿದ್ದಾರೆ. ಅವರ ನಿರ್ಧಾರಗಳೇನಾದರೂ ಆಚೀಚೆ ಆಗ್ಬಹುದಾ ಅನ್ನುವಂಥ ಒಂದು ಸಣ್ಣ ಅನುಮಾನಗಳಿದ್ದಾವೆ. ಅದು ಖಂಡಿತವಾಗಿ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಕುಮಾರಸ್ವಾಮಿ ಅವರು ಜೆಡಿಎಸ್ನ ತನ್ನ ಕ್ಯಾಂಡಿಡೇಟ್ ಗೋವಿಂದರಾಜ್ ಅವರನ್ನ ಗೆಲ್ಸ್ಕೊಳ್ಳೋದಕ್ಕೂ ಕೂಡ ಒಂದಷ್ಟು ತೆರೆಮರೆಯ ಪ್ರಯತ್ನಗಳನ್ನ ನಡೆಸ್ತಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಸಿಕ್ಕಿರುವಂತಹ ಮಾಹಿತಿ. ಈ ಕಾರಣಕ್ಕೋಸ್ಕರ ತಮ್ಮ ಒಗ್ಗಟ್ಟು ತಾವು ಕಾಪಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ತನ್ನ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ನ ಮತ್ತು ಜೆಡಿಎಸ್ನ ಅಭ್ಯರ್ಥಿಗೆ 3 ರಿಂದ 4 ಓಟುಗಳ ವ್ಯತ್ಯಾಸ ಇರೋದ್ರಿಂದಾಗಿ ಈ ಕಸರತ್ತು ಜೋರಾಗಿ ನಡೀತಾ ಇದೆ. ಶಮಂತ್, ಧನ್ಯವಾದ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ. ವಿಧಾನ ಪರಿಷತ್ ಚುನಾವಣೆ ಮತದಾನ ಕುರಿತು ಪ್ರಾತ್ಯಕ್ಷಿಕೆಯನ್ನು ನೀಡಲಾಯಿತು. ಇವತ್ತಿನ CLP ಸಭೆಯಲ್ಲಿ ಮತದಾನ ಕುರಿತು ಶಾಸಕರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಅಂದರೆ ಅಲ್ಲಿ ಹೆಚ್ಚಿನ ಶಾಸಕರು ಹೊಸಬರೇ ಇರುವಂತಹ ಕಾರಣದಿಂದಾಗಿ, ಅಂದರೆ ಮೊದಲನೇ ಬಾರಿಗೆ ಆಯ್ಕೆಯಾಗಿರುವಂತಹ ಶಾಸಕರುಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಕಾರಣದಿಂದಾಗಿ ಮತದಾನದ ಕುರಿತು ಶಾಸಕರಿಗೆ ಮಾಹಿತಿಯನ್ನು ನೀಡಲಾಗಿರುವಂಥದ್ದು. ಯಾಕೆಂದರೆ ಯಾವುದೇ ರೀತಿಯಾಗಿ ಅಡ್ಡ ಮತದಾನ ಆಗಬಾರ್ದು ಅಥವಾ ಗೊಂದಲಗಳು ಯಾವುದೇ ಇರಬಾರ್ದು ಅನ್ನೋ ಒಂದು ಕಾರಣದಿಂದಾಗಿ, ಮೊದಲ ಬಾರಿಗೆ ಗೆದ್ದಿರುವಂಥ ಶಾಸಕರು ಹೆಚ್ಚಾಗಿರುವಂಥ ಕಾರಣದಿಂದಾಗಿ ಇವತ್ತಿನ ಸಭೆಯಲ್ಲಿ ಮಾಹಿತಿಯನ್ನು ನೀಡಲಾಗಿರುವಂಥದ್ದು. ಇನ್ನು ಮನವರಿಕೆ ಆಗುವಂತೆ ಶಾಸಕರಿಗೆ ನಾಯಕರಿಂದ ಪ್ರಾತ್ಯಕ್ಷಿಕೆಯನ್ನು ಕೂಡ ನೀಡಲಾಗಿರುವಂಥದ್ದು. ಪರಿಷತ್ ಚುನಾವಣೆಯ ಮಾದರಿ ಮತಪತ್ರಗಳ ಪ್ರದರ್ಶನವನ್ನು ಮಾಡಲಾಗಿದೆ. 4 ಬಾಕ್ಸ್ಗಳಲ್ಲಿ ಬಂದಂತಹ ಮತಪತ್ರಗಳು. ಇನ್ನು CLP ಸಭೆಯಲ್ಲಿ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಬಗ್ಗೆ ಗಂಭೀರವಾದಂತಹ ಚರ್ಚೆ ಆಗಿದೆ. SIR ಕುರಿತು ಶಾಸಕರಿಗೆ ಸಿಎಂ, ಮಾಜಿ ಸಿಎಂ, ಉಸ್ತುವಾರಿ ಸಚಿವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಮೊದಲು SIR ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಬ್ಲಾಕ್ ಮಟ್ಟದಲ್ಲಿ ಮತದಾರರು ಪಟ್ಟಿಯಿಂದ ಕೈಬಿಟ್ಟು ಹೋಗಬಾರದು. ನಿಮ್ಮ ಕ್ಷೇತ್ರದಲ್ಲಿ ತಂಡಗಳನ್ನು ರಚನೆ ಮಾಡಿ ಯಾರ್ಯಾರ ಹೆಸರು ಕೈಬಿಟ್ಟು ಹೋಗಲಿದೆ ಅನ್ನೋದನ್ನ ಗಮನಿಸಿ. SIR ನೆಪದಲ್ಲಿ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಮುಂದಿನ ಚುನಾವಣೆಗೆ ಕರ್ನಾಟಕವೇ ಕೇಂದ್ರಕ್ಕೆ ಟಾರ್ಗೆಟ್ ಆಗಿದೆ. ಹಾಗಾಗಿ ಈಗಲೇ ಈ ಬಗ್ಗೆ ಯಾರ ಹೆಸರು ಬಿಟ್ಟು ಹೋಗದಂತೆ ನೋಡಿಕೊಳ್ಳಿ, ಹೆಚ್ಚಿನ ಗಮನ ಹರಿಸಿ, ಸ್ಥಳೀಯವಾಗಿ ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಿ ಅಂತ ನಾಯಕರುಗಳು ಕಿವಿಮಾತು ಹೇಳಿದ್ದಾರೆ. ಬಿಜೆಪಿಗೆ ಇದೇ ಅಸ್ತ್ರವಾಗಿದೆ SIR. ಅದರಿಂದಾಗಿ SIR ಕುರಿತು ಶಾಸಕರಿಗೆ ಸಿಎಂ ಹಾಗೆ ಮಾಜಿ ಸಿಎಂ, ಉಸ್ತುವಾರಿ ಸುರ್ಜೇವಾಲಾ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮೊದಲು SIR ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅಂತ ಎಲ್ಲ ಶಾಸಕರುಗಳಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಬ್ಲಾಕ್ ಮಟ್ಟದಲ್ಲೂ ಕೂಡ ಮತದಾರರು ಪಟ್ಟಿಯಿಂದ ಕೈಬಿಟ್ಟು ಹೋಗಬಾರದು. ಏನು ಸಮಸ್ಯೆ ಆಗ್ತದೆ, ಕೆಲವರಿಗೂ ಒಂದಷ್ಟು ಗೊಂದಲ ಇರುತ್ತೆ, 2 ಕಡೆ ಮತದಾನ ಇರುತ್ತೆ, ಯಾವ ಕಾರಣದಾಗಿ ಆ ರೀತಿಯಾಗಿ ಬಿಟ್ಕೊಂಡಿದ್ದಾರೆ, ಎಲ್ಲಿ ಮತದಾನ ಮಾಡ್ತಾ ಇದ್ದಾರೆ, ಈ ರೀತಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಿ. ನಿಮ್ಮ ಕ್ಷೇತ್ರದಲ್ಲಿ ತಂಡಗಳನ್ನು ರಚನೆ ಮಾಡಿ ಯಾರ ಹೆಸರು ಕೂಡ ಕೈಬಿಟ್ಟು ಹೋಗಬಾರದು ಅನ್ನೋ ರೀತಿಯಲ್ಲಿ ಗಮನ ಹರಿಸಿ ಅಂತ ಸೂಚನೆಯನ್ನು ನೀಡಿದ್ದಾರೆ.